ಸುಬಿ, ಲೇ ಸುಬಿ, ಫ್ರೆಶ್ ಹೊಳೆ ಮೀನ್ ತಂದಿದ್ದೀನಿ ಕಣೆ. ಒಳ್ಳೆ ಮೀನ್ ಸಾರ್ ಮಾಡೆ ಇವತ್ತು. ಹುಳಿ ಖಾರ ಕಟ್ಟದಿರ್ಬೇಕು ನೋಡು. ಮಾಡ್ತೀನಿ ಕುಡಿ. ನಿಮ್ ಬಾಯಿ ರುಚಿಗೆ ಏನು ಕಮ್ಮಿ ಇಲ್ಲ. ಅಜ್ಜಿ, ನನಗೂ ಖುಷಿಗೂ ಫ್ರೈ ಮಾಡ್ಕೊಡಜ್ಜಿ. ಈ ಸಾರ್ ಬೇಡ, ನೀ ಖಾರ ಮಾಡ್ತೀಯ. ಹೂನಪ್ಪ, ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲ ಮಾಡ್ಕೊಡ್ತೀನಿ. ರೀ, ಊಟಕ್ಕಿಟ್ಟಿದ್ದೀನಿ, ಬನ್ನಿ ಊಟಕ್ಕೆ. ಏನೇ ಸುಬ್ಬಿ, ನನ್ನ ಖಾಲಿ ಬಟ್ಲಿ ಯಾಕೆ ಇಟ್ಟಿದ್ಯಾ? ಅನ್ನ ಮೀನ್ ಸಾರು ಎಲ್ಲ ಬಳಸೇ ಇಡಬಾರ್ದಿತ್ತೇನೆ. ಎಲ್ಲ ಬಳಸೇ ಇಟ್ಟಿದ್ದೀನಲ್ಲ ರೀ, ನಿಮ್ಗೆ ಕಣ್ ಕಾಣಿಸಲ್ವಾ? ಎಲ್ಲಿ ಹೋಯ್ತೆ ಮಾರತಿ ಹಾಗಾದ್ರೆ? ಬರೀ ಖಾಲಿ ಬಟ್ಲಿದೆ. ನೀನ್ ತಿಂದೇನೋ ತಮ್ಮನಿ ನನ್ನ ಊಟನ? ಇಲ್ಲಪ್ಪ, ನಾ ಮೊಬೈಲ್ ನೋಡ್ತಿದ್ದೆ, ನೀವು ಬರ್ಲಿ ಅಂತ ಕಾಯ್ತಿದ್ನಲ್ಲಪ್ಪ. ಹೋಗ್ಲಿ ರೀ, ನೀವು ಕೂತ್ಕೊಳ್ಳಿ, ನಾನು ಬೇರೆ ಬಳಸ್ಕೊ ಬರ್ತೀನಿ. ಅಯ್ಯೋ, ನಿಮ್ಮ ಊಟ ಬರುವಷ್ಟು ಪುರ್ಸೋತಿಲ್ವೇನಪ್ಪ? ನಂದೆ ತಿನ್ಬಿಟ್ರಲ್ಲ, ಅದಕ್ಕೆ ನನಗೆ ನಿಮ್ ಜೊತೆ ಊಟಕ್ಕೆ ಇಡಬೇಡ ಅಂತೀನಿ ಅಮ್ಮಂಗೆ. ಅವಳು ಕೇಳೋದೇ ಇಲ್ಲ. ಅಮ್ಮ, ಇನ್ಮೇಲೆ ಮೀನ್ ಮಾಡಿದ್ರೆ ನನ್ ಗಡ್ಗೆ ಮನೇಲೆ ಊಟಕ್ಕೆ ಹಾಕು. ಉಣ್ಣೋ ಹೊತ್ತಿಗೆ ಆ ಮೊಬೈಲ್ ಬದಿಗಿಟ್ಟು ಬಟ್ಲು ನೋಡ್ಕೊಂಡು ತಿನ್ನು. ನಿನ್ ಬಟ್ಲಿಗೆ ನಾನ್ ಕೈ ಹಾಕಿಲ್ಲ, ನೀನೇ ಮೊಬೈಲ್ ನೋಡ್ತಾ ನೋಡ್ತಾ ಮುಕ್ಕಿರ್ಬೇಕು. ಇಲ್ಲಪ್ಪ, ನಾನಿನ್ನು ಒಂದು ಬಾಯಿ ತಿನ್ಲಿಲ್ಲ. ಇದು ಮುಂದೆ ಕೆಲಸ ಇರ್ಬೇಕು. ಈ ಅಪ್ಪ ನಾನೇ ಕಾಣಿಸೋದು. ಬರ್ತಾ ನೋಡಿ ಈಗ ಹೊಡಿಯೋಕೆ. ಈ ಬಾಯಲ್ಲಿ ಇರೋದನ್ನ ಏನ್ ಮಾಡ್ಲಿ? ಗಂಟು ಒಳಗೆ ಹೋಗ್ತಿಲ್ವೇ? ಅಯ್ಯೋ, ಏನೋ ನಿಂಗಷ್ಟು ಹೊಟ್ಟೆ ಹಸ್ದಿತ್ತ? ನಂದು ತಾತಂದು ಇಬ್ರದ್ದು ಪ್ಲೇಟ್ ಖಾಲಿ ಮಾಡ್ದಿಯಲ್ಲ, ನಿನ್ ಹೊಟ್ಟೆಲಿ ಬಕಸುರ ಇದ್ನೇನೋ? ಯಾವತ್ತಿಂದನಪ್ಪ, ನಾನು ಇಲ್ಲೇ ಕೂತಿದ್ನಲ್ಲ. ಮತ್ತೇನು ನಿನ್ ಬಾಯಲ್ಲಿ ಏನೋ ನುಂಗ್ತಿದ್ಯಲ್ಲ? ನಾನು ಚುಯಿಂಗಮ್ ತಿಂತಿದ್ದೆ, ನೋಡ್ಬೇಕಾದ್ರೆ. ಅಯ್ಯೋ ಹೋಗ್ಲಿ ಬಿಡೋ ತಮ್ಮಣಿ, ಮಗುಗೆ ಯಾಕೆ ಹೊಡಿತೀಯ? ನೀ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಬೆಕ್ಕು ಬಂದು ತಿಂದು ಹೋಗಿರ್ಬೇಕು. ಬೇರೆ ಬಳಸ್ಕೊ ಬರ್ತೀನಿ, ಬಂದು ಕೂತ್ಕೋ ಬಾ. ಅಯ್ಯೋ, ಭೂತ ನಮ್ಮ ಮನೇಲಿ ಭೂತ ಇದೆ, ಬೇಗ ಬಾರತ್ ಮಣಿ. ಈ ಮಾಡಿದ ಅಡಿಗೆ ಎಲ್ಲ ತಿಂತೀನಿ. ಅಯ್ಯೋ ರೀ, ಅಯ್ಯೋ, ಭೂತನ? ಈ ಹೊತ್ನಲ್ಲಿ ಮನೆ ಒಳಗೆ ಏನ್ ಬರತ್ತಮ್ಮ? ಸುಮ್ಮನೆ ಹೆದರ್ಸ್ಬೇಡ ನಮ್ಮನ್ನ. ಸುಳ್ಳಲ್ವೋ, ಸತ್ಯ ಕಣೋ ತಮ್ಮನಿ. ಇಷ್ಟೊತ್ತು ಅದೇ ಭೂತನೇನೋ, ಅದೇ ನಿಮ್ ಊಟನೆಲ್ಲ ತಿಂದಿದ್ದು ಅನ್ಸುತ್ತೆ. ಈಗ ನೀನೇ ಹೋಗಿ ನೋಡ್ಬೇಕಾದ್ರೆ ಅಡ್ಗೆ ಮನೆಯಲ್ಲಿರೋ ಪಾತ್ರೆಯಲ್ಲಿರೋ ಅಡ್ಗೆನೆಲ್ಲ ತಿಂತಿದೆ ಕಣೋ ಅದು. ಅಯ್ಯೋ, ಏನಪ್ಪ ಇದು? ಅಪ್ಪ, ಅಮ್ಮ, ಮಕ್ಕಳನ್ನ ಕರ್ಕೊಂಡು ಓಡ್ ಹೋಗಿ. ಇದೇನೋ ರಾಕ್ಷಸನ್ ತರ ಇದೆ, ನಮ್ಮನ್ನೆಲ್ಲ ತಿಂದು ಬಿಡುತ್ತೆ. ಬೇಗ ಓಡಿ ಹೊರಗೆ. ಅಮ್ಮ, ಓಡಿ. ಅಜ್ಜಿ, ಏನ್ ಭೂತ ಅಜ್ಜಿ? ನೋಡಕ್ ಹೇಗ್ ಕಾಣಿಸ್ತಿತ್ತಜ್ಜಿ ಅದು? ಸಿಕ್ಕಿದ್ದೆಲ್ಲ ತಿಂತಿದ್ಯಲ್ಲ, ಹೊಟ್ಟೆ ಏನ್ ಹರಿನ ಅದ್ರದ್ದು? ನಮ್ಮೆಲ್ಲರ ಊಟನು ಬಂದು ತಿಂದು ಮುಗಿಸ್ಬಿಡ್ತಲ್ಲ ಅಜ್ಜಿ ಅದು. ಅಯ್ಯೋ, ಅದ್ರ ಹೊಟ್ಟೆಗಿಷ್ಟು ಬೆಂಕಿ ಹಠ. ಆಸೆ ಪಟ್ಟು ಫ್ರೆಶ್ ಹೊಳೆ ಮೀನ್ ತಿನ್ನೋಣ ಅಂತ ತಂದ್ರೆ ಅದು ಒಂದೇ ಮುಕ್ ಬಿಡ್ತಲ್ಲ. ಒಂದು ಪೀಸ್ ನನಗ್ ಕೊಟ್ಟಿದ್ರೆ ಅದ್ರ ಅಪ್ಪನ ಗಂಟೇನ್ ಹೋಗ್ತಿತ್ತು ಅಂತ. ಲೇ, ಹೊಟ್ಟೆ ಹಸಿತಿದೆ, ಬೇಗ ಉಣ್ಣಕ್ ಬಳಸೆ ಮರೈತಿ. ಏನ್ರಿ ಅರ್ಜೆಂಟು? ತಂದೆ ಇರಿ. ಖಾಲಿ ಬಟ್ಲು ಏನೇ? ಊಟ ಕೊಡ ಅಂದ್ರೆ ಖಾಲಿ ಬಟ್ಲು ತಂದು ಕುಕ್ಕಿ ಹೋಗ್ತಿದ್ಯಲ್ಲ. ಏನ್ರಿ ಅಷ್ಟು ಬೇಗ ಖಾಲಿ ಮಾಡ್ಕೊಂಡ್ರಾ? ಅಷ್ಟು ಹೊಟ್ಟೆ ಹಸ್ದಿತ್ತ ನಿಮ್ಗೆ? ಇರಿ, ಮತ್ ತರ್ತೀನಿ. ತಗೊಳ್ಳಿ. ಈ ಮತ್ತೆ ಕೇಳ್ಬೇಡಿ, ನಾನು ಮಕ್ಕಳು ಇಬ್ರು ಉಣ್ಣೋದ್ ಬಾಕಿ ಇದೆ. ಏನೇ ಮತ್ತೆ ಖಾಲಿ ತಟ್ಟೆ ಕುಗ್ತಿದ್ಯಲೇ? ಏನ್ ಮಾಟ ಮಾಡ್ತಂದು ಇಡ್ತಿದ್ಯೇನೆ? ನನ್ನ ಹೊಟ್ಟೆಗೆ ಹಾಕದೆ ಸಾಯಿಸ್ಬೇಕು ಅಂದ್ಕೊಂಡಿಯೇನೆ ನೀನು? ನನ್ನ ಹುಚ್ಚಿಡಿಸಿ ನನ್ನ ಆಸ್ತಿನೆಲ್ಲ ಲಪ್ಟಾಯಿಸಿ ನೀವೇ ಇರಬೇಕು ಅಂದ್ಕೊಂಡಿಯೇನೆ? ಇರು, ಬಿಡಲ್ಲ ಇವತ್ತು ನಿನ್ನ. ನನ್ನ ತೆಗಿಬೇಕಂದ್ಕೊಂಡ್ಯಾ? ಮೊದಲು ನಿನ್ನ ತೆಗಿತೀನಿ. ನಿನ್ನ ಕೊಂದು ನಿನ್ನ ರಕ್ತ ಕುಡಿದು ನಾನು ಆರಾಮಲ್ಲಿರ್ತೀನಿ. ಅಯ್ಯಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ. ಈ ಮನುಷ್ಯ ನನ್ನ ಕೊಂದು ಬಿಡ್ತಾನೆ, ಯಾರು ಬನ್ನಿ.
ಅಯ್ಯೋ ಯಾರಾದ್ರೂ ಬನ್ನಿ, ಇವನಿಗೆ ಹುಚ್ಚ ಹಿಡ್ದಿದೆ, ಹೊಟ್ಟೆ ತುಂಬಾ ಉಂಟು, ನನ್ನನ್ನು ಕೊಲ್ಲೋಗ್ ಬರ್ತಾನಲ್ಲ, ಯಾರಾದ್ರೂ ಬನ್ನಿ, ಓಡ್ ಬನ್ನಿ. ಏನಾಯ್ತೆ ಪ್ರಮೀಳಾ, ಯಾಕೆ ಕೂತ್ಕೊಂಡು ಓಡ್ ಬರ್ತಿದ್ದೀರಾ, ಏನಾಯ್ತು? ಈ ಮಿಡ್ಕಲಾಡಿನ ಏನ್ ಕೇಳ್ತೀರಾ, ನಾನ್ ಹೇಳ್ತೀನಿ ನೋಡಿ ಸುಬ್ಬಕ್ಕ, ಊಟಕ್ಕೆ ಹಾಕಿ ಅಂದ್ರೆ ಖಾಲಿ ತಟ್ಟೆ ತಂದಿಟ್ಟು ತಿನ್ನಿ ಅಂತಾಳೆ. ಏನು ಇಲ್ದಿದ್ರೆ ಏನಂತ ತಿನ್ಲಿ ಸುಬ್ಬಕ್ಕ, ನನಗೆ ಹುಚ್ಚಿಡ್ಸಿ ಊರ್ ಮೇಲೆ ಕಳ್ಸೋ ತಯಾರಿ ಮಾಡ್ತಿದ್ದಾಳೆ ಇವಳು. ಇವಳನ್ನ ಬಿಡ್ಬೇಕಾ ಹೇಳಿ? ಅಯ್ಯೋ ಇದು ನಮ್ಮನೇಲಿ ನಡೆದಿದ್ದೆ, ಅವ್ರು ಖಾಲಿ ತಟ್ಟೆ ತಂದಿದ್ದಲ್ಲ, ಇದು ಭೂತದ ಕೆಲಸ ಅಂಕಲ್. ನಮ್ಮನೇಲಿ ನಾವು ಕಣ್ಣಾರೆ ಕಂಡು ಓಡ್ ಬಂದು ಮನೆ ಹೊರಗೆ ಬಂದು ಇಲ್ಲಿ ನಿಂತಿದ್ದೀವಿ. ಆ ಹೌದಾ? ಸುಬ್ಬಣ್ಣ, ಸುಬ್ಬಕ್ಕ, ಎಲ್ಲ ಬನ್ನಿ, ಊರವರೆಲ್ಲ ಪಂಚಾಯತ್ ಕಟ್ಟೆ ಹತ್ರ ಸೇರಿದಾರೆ. ಎಲ್ಲರ ಮನೇಲೂ ಊಟ ಮಾಯ ಆಗ್ತಿದೆಯಂತೆ, ಏನೋ ರಾಕ್ಷಸನ್ ತರ ಇರೋದು ಎಲ್ಲ ತಿಂದು ಹೋಗ್ತಿದೆಯಂತೆ. ಅದಕ್ಕೆ ಎಲ್ಲ ನಿಮ್ಮನ್ನ ಕರ್ಕೊಂಡು ಬರೋಕ್ ಹೇಳಿದ್ರು, ಬನ್ನಿ ಬೇಗ. ಇಲ್ಲಿವರೆಗೂ ನಮ್ಮೂರಲ್ಲಿ ಇಂಥದ್ದು ಏನೋ ನಡೆದಿರಲೇ ಇಲ್ಲ. ಏನಿರ್ಬೇಕಿದು? ನಮ್ದೆಲ್ಲ ಅಡುಗೆನ ತಿಂದು ಹೋಗ್ತಿದೀಯಲ್ಲ. ಹೇಳಿ ಏನ್ ಮಾಡೋದಿದಕ್ಕೆ? ಬೆಳಿಗ್ಗೆಯಿಂದ ಮಕ್ಕಳು ಹಿರಿಯರು ಏನು ತಿಂದು ಉಪವಾಸ ಇದ್ದಾರೆ. ಹೀಗೆ ಆದ್ರೆ ಎಲ್ಲ ಅನ್ನ ನೀರಿಲ್ದೆ ಸಾಯ್ತಾರಷ್ಟೇ. ಯಾರೋ ಏನೋ ಆಸೆ ಇಟ್ಕೊಂಡು ಸತ್ತಿರ್ಬೇಕು, ಅದಕ್ಕೆ ಪ್ರೇತ ಆಗಿ ಈ ರೀತಿ ಕಾಡ್ತಿದೆ ಅನ್ಸುತ್ತೆ. ನಾವೆಲ್ಲ ಸೇರಿ ಬಗೆ ಬಗೆ ಅಡ್ಗೆ ಮಾಡಿ ತಂದಿಟ್ಟು ಆ ಪ್ರೇತನ ಕರೆದ್ರೆ ಅದು ತಿಂದು ಅದ್ರ ಮನಸ್ಸು ತೃಪ್ತಿಯಾಗಿ ಊರ್ ಬಿಟ್ಟು ಹೋಗ್ಬೋದು. ನಡೀರಿ, ಟೈಮ್ ವೇಸ್ಟ್ ಮಾಡದೆ ಬೇಗ ಬೇಗ ಅಡ್ಗೆ ಮಾಡ್ಕೊಂಡು ಬರುವ. ನೋಡಿ ಖುಷಿ, ಎಷ್ಟು ವೆರೈಟಿ ಅಡ್ಗೆ ಇದಾವೆ. ನಾನಂತೂ ಇನ್ನು ತಿನ್ಲೇ ಇಲ್ಲ ಕಣೆ ಇಂಥ ಅಡ್ಗೆನೆಲ್ಲ. ನಮಗಂದ್ರೆ ಏನು ಮಾಡಿ ಹಾಕಲ್ಲ, ಈ ಭೂತಕ್ಕಂದ್ರೆ ಏನೇನ್ ಮಾಡ್ತಾರೆ ನೋಡು. ಕಣು, ಇದನ್ನೆಲ್ಲ ನೋಡಿ ನನ್ನ ಹೊಟ್ಟೆನೂ ತುಂಬಾ ಹಸಿತಿದೆ ಅಪ್ಪ. ನಡಿಯ ಖುಷಿ, ಯಾರಿಗೂ ಗೊತ್ತಾಗ್ದಂಗೆ ಇದ್ರಲ್ಲೇ 2 ಎಲೆ ಎತ್ಕೊಂಡು ತಿನ್ಬಿಡೋಣ ಬಾ. ಆ ಭೂತನ್ ಗೊತ್ತಾದ್ರೆ ಇಲ್ವೇ, ಯಾರಿಗೂ ಗೊತ್ತಾಗಲ್ಲ. ಎಲ್ಲ ಮಾತಾಡ್ತಿದ್ದಾರೆ, ನಿಧಾನಕ್ಕೆ ಎತ್ಕೊಂಡು ಹೋಗಿ ಆಚೆ ಕಡೆ ಇಟ್ಕೊಂಡು ತಿಂದಾಯ್ತು. ಬಾಬಾ, ಯಾರಾದ್ರೂ ಬರ್ತಾರೆ, ಬೇಗ ಬೇಗ ತಿನ್ನಿ ಖುಷಿ. ಎಲ್ಲ ಮಾಯ ಕಣೋ ಅಪ್ಪು. ಅಯ್ಯೋ ಇಲ್ಲಿ ಬಂತು ಕಣ ಭೂತ. ಅಯ್ಯೋ ಓಡಿಬಿಡ, 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 ಏನು ತಿನ್ನಲ್ಲ, ಬಿಟ್ಬಿಡು. ಅಪ್ಪು ಓಡ ಇಲ್ಲಿಂದ ಬೇಗ. ಏ ಭೂತನೋ ಪ್ರೇತನೋ ನೀನು ಏನೇ ಇರು, ಈ ಊಟನೆಲ್ಲ ತಿಂದು ನಿನ್ನ ಆತ್ಮಕ್ಕೆ ಶಾಂತಿ ತಗೊಂಡು ನಮ್ಮ ಊರಿಗೆ ನಿನ್ನ ಕಾಟದಿಂದ ಮುಕ್ತಿ ಕೊಡಪ್ಪ. ಇನ್ನು ಕೊಡಿ. ಕೊಡು, ಮತ್ತು ಬೇಕು, ತಿನ್ನೋಕ್ ಬೇಕು. ಅಯ್ಯಯ್ಯೋ, ಇಷ್ಟೆಲ್ಲ ತಿಂದು ಇನ್ನೂ ಬೇಕನ್ನುತ್ತಲ್ಲ ಇದು. ಇದು ನಮ್ಮನ್ನೆಲ್ಲ ತಿಂದೆ ಹೋಗುತ್ತನ್ಸುತ್ತೆ. ನಮ್ಗೆ ಇಲ್ಲ, ಇನ್ನು ಇದಕ್ಕೆಲ್ಲಿಂದ ಇಷ್ಟು ತಂದು ಬೇಸ್ ಹಾಕ್ಲಿ. ಏನು ಬೇಡ, ಇಲ್ಲಿದ್ರೆ ತಾನೇ ಈ ತೊಂದರೆ ಎಲ್ಲ. ಈ ಊರ್ ಬಿಟ್ಟೆ ಹೋಗೋಣ. ಇಲ್ಲಿ ಹೊಟ್ಟೆಗಿಲ್ದೆ ಸಾಯೋದ್ಕಿಂತ ಊರ್ ಬಿಟ್ಟು ಹೋಗೋದು ಎಷ್ಟೇ ವಾಸಿ. ಹೊರಡಿ, ಎಲ್ಲ ಅವ್ರವ್ರ ಸಾಮಾನು ಎತ್ಕೊಂಡು ಊರ್ ಖಾಲಿ ಮಾಡಿ. ಖುಷಿ, ಮನೆ ಬಿಟ್ಟು ಹಿಂಗ್ ಕಾಡಲ್ಲಿ ಟೆಂಟ್ ಹಾಕೊಂಡು ನಂಗೆ ಇರಕ್ಕಾಗಲ್ಲ ಕಣೆ. ಬಾರೆ, ನಾವು ವಾಪಸ್ ನಮ್ಮ ಮನೆಗೆ ಹೋಗ್ಬಿಡೋಣ. ಹೊಟ್ಟೆ ಬಾಕ ಭೂತದ ಕೈಯಿಂದ ಸಾಯ್ಬೇಕೇನೋ ನಿಂಗೆ, ಅದು ನಮ್ಮನ್ನೆಲ್ಲ ತಿಂದು ಬಿಡುತ್ತೆ. ಇಲ್ಲ, ನಾನ್ ಹೋಗಿ ಆ ಭೂತದ ಕೈ ಮಾತಾಡ್ತೀನಿ. ನಿನಗೆ ಏನ್ ಬೇಕು ಅಂತ ಅದನ್ನ ಕೇಳ್ತೀನಿ. ನನ್ ತಿನ್ನೋದಾದ್ರೆ ತಿನ್ನು, ಆದ್ರೆ ಯಾರಿಗೂ ಏನು ತೊಂದರೆ ಕೊಡ್ಬೇಡ ಅಂತ ಬೇಡ್ಕೋತೀನಿ. ಅದನ್ನ ಅದ್ ನಮ್ಮನ್ ತಿನ್ನಲ್ಲ, ಅದಕ್ಕೇನೋ ಆಸೆ ಇರ್ಬೇಕು. ಆಸೆ ಈಡೇರಿಸಿದ್ರೆ ಅದ್ ನಮ್ಗೇನು ಮಾಡಲ್ಲ. ನಾನ್ ಹೋಗಿ ಮಾತಾಡ್ತೀನಿ ಅದ್ರ ಹತ್ರ. ಸರಿ, ನೀವ್ ಒಬ್ನೇ ಹೋಗ್ಬೇಡ, ನಾನು ಬರ್ತೀನಿ ನಿನ್ ಜೊತೆ. ಯಾರು ಇಲ್ಲ ಕಣೋ ಈ ಊರಲ್ಲಿ. ಬೇಡ ಕಣೋ ಅಪ್ಪು, ನಾವು ವಾಪಸ್ ಹೋಗ್ಬಿಡೋಣ ಕಣೋ. ಭೂತ, ಭೂತ, ಅಯ್ಯೋ ಅಪ್ಪು, ಅಲ್ಲಿ ನೋಡು, ಭೂತ ಏನೋ ತಿಂತಿದೆ. ಭೂತ ಕಣೋ ಅಪ್ಪು. ಇಲ್ಲ ಕಣೆ ಖುಷಿ, ಯಾರು ತಾತ ಕಣೆ. ಪಾಪ, ಆ ಭೂತಕ್ಕಿದ್ರಿ ಇಲ್ಲಿ ಕೂತಿರ್ಬೇಕು. ಏ ತಾತ, ನೀವಿಲ್ಲಿ ಒಬ್ಬರೇ ಯಾಕೆ ಕೂತಿದ್ದೀರಾ? ಈ ಊರಲ್ಲಿ ಯಾರು ಇಲ್ಲ, ಎಲ್ಲ ಭೂತಕ್ಕಿದ್ರೆ ಊರ್ ಬಿಟ್ಟು ಹೋಗಿದ್ದಾರೆ. ನೀವು ಹೋಗಿ, ಇಲ್ಲ ಅಂದ್ರೆ ಆ ಭೂತ ನಿಮ್ಮನ್ನು ಕೊಂದು ತಿಂದು ಬಿಡುತ್ತೆ ತಾತ.
ಹಾಗೆ ಹೇಳ್ಬೇಡಪ್ಪ. ನಾನೇ ಆ ಭೂತ ಕಣ್ಮಗ. ನಾನು ಯಾರಿಗೂ ಏನು ತೊಂದರೆ ಕೊಡಲ್ಲಪ್ಪ. ಅಯ್ಯೋ ಓಡು ಅಪ್ಪು, ಇದೆ ಅಂತ ಭೂತ, ಓಡು ಇಲ್ಲಿಂದ. ನಿಲ್ಲ ಹೆದ್ರ ಪುಕ್ಕಿ, ಏನು ಅಂತ ಸರಿಯಾಗಿ ಕೇಳ್ತೀನಿ ರೀ. ತಾತ ನೀವೇ ಭೂತನ? ಮತ್ತೆ ಯಾಕ್ ತಾತ ಹೀಗೆಲ್ಲರನ್ನ ಹೆದರ್ಸಿ ಸಿಕ್ಕಿದ್ದೆಲ್ಲ ಕಿತ್ಕೊ ತಿಂತೀರಾ? ಅಯ್ಯೋ, ನನ್ನ ಕಷ್ಟ ಯಾರಿಗೆ ಹೇಳಿ ಹೇಳು. ನನಗೆ 3 ಜನ ಗಂಡು ಮಕ್ಕಳು. ನಾನು ತುಂಬ ಶ್ರೀಮಂತನಾಗಿದ್ನಪ್ಪ. ನನ್ನ ಹೆಂಡತಿ ತೀರ್ ಹೋದ್ಮೇಲೆ ನನ್ನ ಮಕ್ಕಳು ನನ್ನ ಪ್ರಾಪರ್ಟಿನೆಲ್ಲ ಕಿತ್ಕೊಂಡು ನನಗೆ ಊಟ ತಿಂಡಿ ಕೊಡದೆ ಮನೆಯಿಂದ ಆಚೆ ಹಾಕ್ಬಿಟ್ರು. ನನ್ನ ಹೆಂಡತಿ ಬದುಕಿದಾಗ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕ್ತಿದ್ಲು. ಅವಳು ಹೋದ್ಮೇಲೆ ತಿನ್ನೋ ಕನ್ನನೂ ಇಲ್ಲದೆ ರಸ್ತೆ ಮೇಲೆ ಬಿದ್ದು ಸತ್ನಪ್ಪ. ನನ್ನ ಆಸ್ತಿ ಕಿತ್ಕೊಂಡ್ ಮಕ್ಕಳು ನನಗೆ ಯಾವ ಕಾರ್ಯನೂ ಮಾಡಲಿಲ್ಲ. ನನಗೆ ಮುಕ್ತಿ ಸಿಗದೆ ಹೀಗೆ ಬಳಿತಿದ್ದೀನಿ ಮಗ. ಭೂತ ತಾತ, ನಿಮ್ ಮಕ್ಕಳು ಮಾಡಿದ ತಪ್ಪಿಗೆ ನಮ್ಗೆಲ್ಲ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ? ನಿಮ್ ಮಕ್ಕಳಿಗೆ ಹೋಗಿ ಕೊಡೋದಲ್ವಾ? ಅವರೇನೋ ಮಾಟ ಮಂತ್ರ ಮಾಡ್ಕೊಂಡಿದ್ದಾರಮ್ಮ. ನನ್ನಿಂದ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಆ ಮನೆ ಒಳಗೂ ಹೋಗೋಕ್ಕಾಗಲ್ಲಮ್ಮ. ನನಗೆ ನ್ಯಾಯ ಬೇಕಮ್ಮ. ಈ ಜನ್ಮದಿಂದ ಮುಕ್ತಿ ಬೇಕಮ್ಮ ನನಗೆ. ಸರಿ ತಾತ, ಸರಿ ಸರಿ, ನಿನಗ್ ನ್ಯಾಯ ನಾವು ಕೊಡಿಸ್ತೀವಿ ತಾತ. ನಿನಗ್ ಮುಕ್ತಿ ಸಿಗೋ ಹಂಗ್ ನಾವು ಮಾಡ್ತೀವಿ. ಏನ್ ಬೇಕು ನಿಮ್ಗೆ? ಯಾಕೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ? ನಿನಗೆ ಗೊತ್ತಿಲ್ವೇನೋ, ನಿನ್ನ ಅಪ್ಪಂಗೆ ಊಟ ತಿಂಡಿ ಕೊಡದೆ ಕೊಂದು ಬಿಟ್ರಲ್ಲ. ಅವ್ರ ಪ್ರೇತ ಆಗಿ ಈಗ ಊರ್ಗವ್ರಿಗೆಲ್ಲ ತೊಂದರೆ ಕೊಡ್ತಿದ್ದಾರೆ. ಆಸ್ತಿ ಹೊಡೆಯೋದು ನೀವು, ಕಷ್ಟ ನಮಗ. ಸತ್ತು ನಿಮ್ಮ ಅಪ್ಪಂಗೆ ಮುಕ್ತಿ ಕೊಡಿಸಿ, ಇಲ್ಲ ಅಂದ್ರೆ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ತಂದೆ ಆಸ್ತಿ ಪಾಸ್ತಿನ ಲಪ್ಟಾಯಿಸಿ ಅವ್ರ ಉಪವಾಸ ಕೊಂದಿದ್ದಕ್ಕೆ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಆಗ ಗೊತ್ತಾಗತ್ತೆ. ನಿಮ್ ತಂದೆಗೆ ಯಾಕಪ್ಪ ಊಟ ತಿಂಡಿ ಕೊಡದೆ ಸಾಯಿಸಿದ್ರಿ? ಅವ್ರ ಆತ್ಮಕ್ಕೆ ಮುಕ್ತಿ ಸಿಗದೆ ಊರೆಲ್ಲ ತೊಂದರೆ ಕೊಡ್ತಿದ್ದಾರೆ ನೋಡಿ. ತಪ್ಪಾಯ್ತಮ್ಮ. ನಮ್ಮ ಅಪ್ಪನ ಆತ್ಮಕ್ಕೆ ಮುಕ್ತಿ ಕೊಡ್ಸೋಕೆ ಏನ್ ಬೇಕಾದ್ರೂ ಮಾಡ್ತೀವಿ. ಈ ನಮ್ಮನ್ ಜೈಲಿಗೊಂದು ಕಳಿಸ್ಬೇಡಿ. ಊರವರೆಲ್ಲರ ಹತ್ರ ಕ್ಷಮೆ ಕೇಳ್ತೀವಿ. ನಮ್ಮನ್ ಕ್ಷಮಿಸ್ಬಿಡಿ. ನಿಮಗಿನ್ ಮುಕ್ತಿ ಸಿಗುತ್ತೆ. ನಿಮ್ ಮಕ್ಕಳು ನಿಮ್ಗೆಲ್ಲ ಮಾಡ್ತಾರಂತೆ. ನಿಮ್ಗೆ ಹೊಟ್ಟೆ